ಹುಡುಗಿ ಗೊತ್ತಾ? ಹಾಯ್ ಸೋನಿ, ನಮ್ಮ ಫಾಸ್ಟ್ ಹೌಸ್ ನ ಸೇಲ್ಸ್ ಗರ್. ಇನ್ನೇನು ಲಂಚ್ ಬರೋ ಟೈಮ್. ಅದ ಅವಳೆ. ನಮಸ್ತೆ. ನಾನು ಪ್ರಕಾಶ್ ಅಂತ ನಿಮ್ ಬ್ರದರ್ ಕಡೆಯಿಂದ ಬರ್ತಿದ್ದೀನಿ. ಐ ಸಿ. ಹೇಗಿದ್ದಾನೆ ಅವನು? ಅವನೇನೋ ಪರದೇಶಕ್ಕೆ ಹೋಗ್ಬೇಕಂತೆ. ಈ ಹಣ ನಿಮ್ ಕೈ ಕೊಡಕ್ ಹೇಳಿದ್ದಾನೆ. ನಾನು ಇಲ್ಲಿಂದ ಶಾಪ್ಗೆ ಹೋಗ್ಬೇಕಾಗಿದೆ. ಇಷ್ಟು ಹಣ ನನ್ನ ಹತ್ರ ಇದ್ರೆ ಅನುಮಾನ ಕಾಣುವಂತೆ. ತಗೊಳ್ಳಿ, ಇದು ನನ್ನ ಅಡ್ರೆಸ್. ರಾತ್ರಿ 9 ಗಂಟೆಗೆ ಬನ್ನಿ, ಆರಾಮವಾಗಿ ಕೂತ್ ಮಾತಾಡೋಣ. ಅಲ್ಲೇ ಕೊಡೋರಂತೆ ಹಣ. ಓಕೆ. ಯಾವನೋ ಪ್ರಕಾಶ್ ಅಂತೆ ಸೋನಿ ಹತ್ರ ಬಂದು ಅವನ ಬ್ರದರ್ ವಿಷಯ ಮಾತಾಡ್ತಾ ಇದ್ದ. ಅವನ್ ನೋಡಕ್ ಹೇಗಿದ್ದ? ನೋಡೋದಕ್ಕೆ ಸ್ವಲ್ಪ ಅನುಮಾನವಾಗ್ತಾ ಇದೆ. ಈಗ ಅವನೆಲ್ಲಿ? ಈಗ ಅವನಿಲ್ಲಿಲ್ಲ. ರಾತ್ರಿ 9ಕ್ಕೆ ಸೋನಿ ಮನೆಗೆ ಬರ ಹೇಳಿದ್ದಾಳೆ. ಸರಿ, ಅಲ್ಲೇ ಅವನನ್ನು ಫಿನಿಶ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಕೀ ಚೈನ್ ಮರ್ತು ಹೋಗಿದೆ. ಇಟ್ಸ್ ಆಲ್ ರೈಟ್. ಹಲೋ ಸೋನಿ. ಬನ್ನಿ ಬನ್ನಿ. ನೀವು ಬರೋಕೆ ಮುಂಚಿನ ಒಂದೊಂದು ಕ್ಷಣವನ್ನು ಒಂದೊಂದು ಯುಗ ತರಹ ಇತ್ತು. ಅದಕ್ಕೆ ಮ್ಯೂಸಿಕ್ ಹಾಕೊಂಡು ಕಾಲ ಕಳೀತಾ ಇದ್ದೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು.
ತಗೊಳ್ಳಿ, ನಿಮ್ಮ ಅಣ್ಣ ಕಳಿಸಿರೋ ದುಡ್ಡು. ಥ್ಯಾಂಕ್ ಯು. ಅವನು ಎಲ್ಲಿ ಹೋದ ಅಂತ ಗೊತ್ತೇ? ಗೊತ್ತಿಲ್ಲ, ಅಂತೂ ನಿಮ್ಮ ಕಾಗದ ಬರೀತೀನಿ ಅಂತ ಹೇಳಿದ್ದಾರೆ. ನಮ್ಮಣ್ಣ ಕಾಗದ ಬರೆಯೋದು, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದು ಎರಡು ಒಂದೇ. ಮಿಸ್ ಸೋನಿ, ನಿಮ್ಮ ಅಣ್ಣ ಏನ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತೇ? ಅವನು ಸ್ನೇಹಿತರಾದ ನಿಮಗೇ ಗೊತ್ತಿಲ್ಲ ಅಂದಮೇಲೆ ನನಗೇನು ಗೊತ್ತೇ ಹೇಳಿ? ಅದು ಸರಿ ಅನ್ನಿ, ಹಿ ಇಸ್ ಎ ಮಿಸ್ಟ್ರಿ. ನಾನಿವತ್ತು ಮನೇಲಿ ಏನು ಪ್ರಿಪೇರ್ ಮಾಡಿಲ್ಲ. ಆಚೆ ಕಡೆ ಎಲ್ಲಾದ್ರೂ ಡಿನ್ನರಿಗೆ ಹೋಗೋಣವಿ? ಬೈ ಆಲ್ ಮೀನ್ಸ್ ನಡೀರಿ. ಹೀಗೆ ಈ ಮ್ಯಾಗ್ಝಿನ್ ನೋಡ್ತಾ ಇರಿ, ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಆಲ್ ರೈಟ್. ಸೋನಿ, 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 ತಗೊಳ್ಳಿ. ಹೇಗಿದ್ದೀರಿ ಇವಾಗ? ಸ್ವಲ್ಪ ಬಲವಾದ ಮೂಗೇಟ್ ಬಿದ್ದಿರೋ ಹಾಗಿದೆ. ಹೌದು, ಸ್ನಾನ ಮುಗಿಸ್ಕೊಂಡು ಹೊರಗೆ ಬರೋ ಹೊತ್ತಿ ಯಾರೋ ತಲೆ ಮೇಲೆ ಜೋರಾಗಿ ಹೊಡೆದ್ರು. ಕೆಳಗೆ ಬಿದ್ದಿದ್ದು ಮಾತ್ರ ಜ್ಞಾಪಕ ಇದೆ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಅದ್ರಲ್ಲಿ ನಿಮಗೆ ಏನಾದ್ರು ತೊಂದರೆ ಆಯ್ತೇನು? ಇಲ್ಲ, ನನಗೇನಾಗ್ಲಿಲ್ಲ. ನಡೀರಿ, ಡಿನ್ನರಿಗೆ ಹೋಗೋಣ. ಬೇಡ ಬೇಡ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಇನ್ನೊಂದು ದಿವಸ ಹೋಗೋಣ. ಸೋನಿ, ನಾನೇನು ಬರಲ್ಲ? ಬೇಡಿ ಬೇಡಿ, ನಂಗೆ ಒಬ್ಳಿಗೆ ಇಲ್ಲಿರೋದಕ್ಕೆ ಯಾಕೋ ಭಯವಾಗ್ತಿದೆ. ಈ ರಾತ್ರಿ ನೀವು ಇಲ್ಲೇ ಇದ್ಬಿಡಬಾರ್ದು? ನೋನು, ನನ್ನ ಕೆಲವು ಫ್ರೆಂಡ್ಸ್ ರೂಮ್ನಲ್ಲಿ ನನಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ನಾನು ಹೋಗ್ಲೇಬೇಕು. ಬೇಕಾದ್ರೆ ನಿಮ್ಮ ನೋಡ್ಕೊಳ್ಳೋದಕ್ಕೆ ಒಬ್ಬ ನರ್ಸ್ ಅರೇಂಜ್ ಮಾಡಿ ಹೋಗ್ತೀನಿ. ಬೇಡಿ ಬೇಡಿ, ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್. ಸರಿ, ನಾಳೆ ನಿಮ್ಮನ್ನ ಶಾಪ್ನಲ್ಲಿ ಮೀಟ್ ಮಾಡ್ತೀನಿ. ಬೇಡಿ, ನಮ್ಮ ಶಾಪ್ನಲ್ಲಿ ಬೇಡಿ. ಏಕೆ? ನಮ್ಮ ಬಾಸ್ ಅಷ್ಟು ಒಳ್ಳೆಯವರಲ್ಲ. ನಾನೇ ನಿಮಗೆ ಫೋನ್ ಮಾಡಿ ಎಲ್ಲಿ ಮೀಟ್ ಮಾಡೋದು ಅಂತ ಹೇಳ್ತೀನಿ. ಓಕೆ, ನಾನು ಬರಲಾ?
ಮಿಂಚಿದು ಈ ಹೆಣ್ಣು ಚಂಚಲ ಈ ಕಣ್ಣು ಲಾ 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 ಮಿಂಚಿದು ಈ ಹೆಣ್ಣು ಚಂಚಲ ಈ ಕಣ್ಣು ರಾಜ ಇದು ನೋಡು ಜೊತೆ ನೀಡು ಈ ಹೊಂಬಣ್ಣದ ಹೆಣ್ಣೊಡನೆ ಆಡು ಹೊಸ ಬಯಕೆ ನಾ ಮೂಡಿಸುವೆ ಹೊಸ ಬಯಕೆ ನಾ ಮೂಡಿಸುವೆ ಹಳೆ ಚಿಂತೆ ನಾ ಓಡಿಸುವೆ ಹೊಸ ಹರೆಯ ನಾ ಹೊಮ್ಮಿಸುವೆ ನನ್ನಂದದಲ್ಲಿ ಆಡಿಸುವೆ ನಿನ್ನ ಮಿಂಚಿದು ಈ ಹೆಣ್ಣು ಚಂಚಲ ಈ ಕಣ್ಣು ರಾಜ ಇದು ನೋಡು ಜೊತೆ ನೀಡು ಈ ಹೊಂಬಣ್ಣದ ಹೆಣ್ಣೊಡನೆ ಆಡು ಮೈತಾಕದೆ ನಿನ್ನಾಸೆಗಳು ಕೈಗೂಡುವುದೇ ಗುಲಾಬಿಯ ಹೂ ಕಪಾಲದಲ್ಲಿ ತೆಂಗಿನ ಸವಿ ಸೇರಿಸಲು ನೀ ಬಾ ಮಿಂಚಿದು ಈ ಹೆಣ್ಣು ಚಂಚಲ ಈ ಕಣ್ಣು ರಾಜ ಇದು ನೋಡು ಜೊತೆ ನೀರು ಈ ಹೊಂಬಣ್ಣದ ಹೆಣ್ಣೊಡನೆ ಹಾಡು ಲೇರಾ ನನ್ನ ಎದುರು ಬಂದು ಕೂತ್ಕೊಂಡು ಅವ್ನು ನೋಡಿದ್ಯಲ್ಲ ಅವನಿಗೆ ಯಾಕೋ ನನ್ನ ಮೇಲೆ ಅನುಮಾನ ಬಂದಿರೋ ಹಾಗಿದೆ ಯಾರು ಏನು ಅಂತ ವಿಚಾರಿಸ್ಕೊ ಆರ್ಡರ್ ಮಾಡಾಯ್ತಾ ಓಯ್ ಯುವರ್ ಹೋಟೆಲ್ ಇಸ್ ವಂಡರ್ಫುಲ್ ಥ್ಯಾಂಕ್ ಯು ನಿಮ್ಮನ್ನ ಪ್ರತ್ಯೇಕವಾಗಿ ಮೀಟ್ ಮಾಡಿ ಸ್ವಲ್ಪ ಮಾತಾಡಬೇಕು ಅಂತ ಆಸೆ ಎಲ್ಲಿದ್ದೀರಿ ನನಗಿಲ್ಲೇ ಹೋಟೆಲಲ್ಲಿ ರೂಮ್ ಕೊಟ್ಟಿದ್ದಾರೆ I see. ಇಲ್ಲಿ ಮಾತನಾಡೋದು ಕಷ್ಟ ನೀವೆಲ್ಲಿದ್ದೀರೋ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ನಾನು ಹೋಟೆಲ್ ಸಿವಿನಲ್ಲಿದ್ದೀನಿ ರೂಮ್ ನಂಬರ್ 9 ಓಹ್ ನಾಳೆ ಬರೋಕೆ ಟ್ರೈ ಮಾಡ್ತೀನಿ ಓಕೆ ಬರೋದಕ್ಕೆ ಮುಂಚೆ ಫೋನ್ ಮಾಡಿ ಓಕೆ ಥ್ಯಾಂಕ್ ಯು ಇವತ್ತು ರಾತ್ರಿಗೆ ಮಾತ್ರ ನನಗೊಂದು ರೂಮ್ ಎಕ್ಸ್ಟ್ರಾ ಬೇಕು ಒಂದು ರೂಮೇ ಓ ಎಸ್ ಕೊಡ್ತೀನಿ ಇದು ಯಾರಿಗೂ ಗೊತ್ತಾಗಬಾರ್ದು ರೂಮ್ 203 ಥ್ಯಾಂಕ್ ಯು Who are you? Tell me. Oh, my ಏನ್ ನೀವು ಮಾಡಿದ ಕೆಲಸ ಬೇರೆ ರೂಮ್ಗೆ ಕೊಟ್ಟೆ ಎಕ್ಸ್ಕ್ಯೂಸ್